ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ನಡ್ಕೊಂಡು ಹೋಗಿ ವಾಪಸ್ ಬರ್ತಾ ಇದ್ದೀನಿ. ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಸಜ್ಜನ್ ರಾವ್ ಸರ್ಕಲ್ ನಲ್ಲಿ ಒಂದು ಬ್ಯೂಟಿಫುಲ್ ಗರ್ಲ್. ಆ ಬ್ಯೂಟಿಫುಲ್ ಗರ್ಲ್ ಅಂದ್ರೆ ಐ ಹ್ಯಾವ್ ನೆವರ್ ಸೀನ್ ಸೋ ಬ್ಯೂಟಿಫುಲ್ ಗರ್ಲ್ ಇನ್ ಮೈ ಲೈಫ್. ಹೇಗೆ ಅಂದ್ರೆ ಸಿನಿಮಾ ಆಕ್ಟ್ರೆಸ್ಗಿಂತ ಯಂಗ್ ಗರ್ಲ್, ಬಹಳ ಫೇರ್ ಆಗಿದ್ರು. ಆವಾಗ ಅವರು ಅಲ್ಲಿ ಹೋಗ್ತಾ ಇದ್ರು. ಅಲ್ಲಿಂದ ಅಲ್ಲೊಂದು ವಿ ಬೇಕ್ರಿ ಅಂತಿದೆ. ಆ ವಿ ಬೇಕ್ರಿ ಮುಂದೆ ಅಲ್ಲಿ ಅವ್ರ ಬ್ರದರ್ ಜೊತೆಗೆ ಹೋಗ್ತಾ ಇದ್ರು. ಏನೋ ಅವ್ರು ಸ್ವಲ್ಪ ನಗೋದು ಗೀಗೋದೆಲ್ಲ ಜಾಸ್ತಿ. ನಾನು ನೋಡಿದೆ ಯಾರಿದು ಅನ್ಕೊಂಡು. ನೋಡಿದಾಗ ಅವ್ರು ನೋಡಿ ಅವ್ರನ್ನ ಮಾತಾಡಿಸ್ಬೇಕು. ಯಾಕೆಂದ್ರೆ ಏನಾದ್ರು ನೋಡೋಣ ಅವರು ಏನೋ ಅವ್ರು ಮದ್ವೆ ಗಿದ್ವೆ ಮಾಡ್ಕೊಳ್ತಾರ ಅಂತ ನನ್ನ ಮೈಸ್ನಲ್ಲಿ. ಬಟ್ ಮಾತಾಡ್ಸೋಣ ಫಸ್ಟು ಅಂತ. ಸೊ ನಾನು ಹೋಗಿ ಮಾತಾಡಿದೆ. ಅವ್ರು ಮಾತಾಡಿದ್ರು ಏನು ಅಂತ, ಏನ್ ಬೇಕು ಅಂದ್ರು. ಆಮೇಲೆ ಎಲ್ಲಿದ್ದೀರಾ ಅಂತ ಕೇಳಿದೆ. ಆಮೇಲೆ ಅಂದ್ಬಿಟ್ಟು ಒಳಗಡೆ ಹೊಟ್ಟೋದ್ರು. ಏನ್ ಮಾಡೋದು ಅಂತ ಕೂತಿದ್ದೆ. ಆಮೇಲೆ ನಾ ಮನೆಗೆ ಬಂದೆ. ಆಮೇಲೆ ನಮ್ಮ ಫಾದರ್ಗೆ ಹೇಳಿದೆ, ಯಾವುದೋ ಒಂದು ಒಳ್ಳೆ ಹುಡುಗಿ ನೋಡಿದ್ದೀನಿ, ಬಟ್ ಅದು ಯಾರು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಫೇರ್ ಆಗಿ ನಾನು ಮೇ ಬಿ ಮುಸ್ಲಿಂ ಗರ್ಲ್ ಇದ್ರು ಇರ್ಬೋದು ಅನ್ಕೊಂಡೆ ನಾನು ಅಂತ. ನಮ್ಮ ತಂದೆ ಅದೆಲ್ಲ ಹೇಳಿದ್ರು, ಅದೆಲ್ಲ ಇಂಡಿಯಾದಲ್ಲಿ ನಡೆಯಲ್ಲಪ್ಪ, ಅಮೇರಿಕಾದಲ್ಲಿ ನಡೀಬಹುದು, ಇಲ್ಲೆಲ್ಲ ಸಂಪ್ರದಾಯ ಇದೆ, ತಂದೆ ತಾಯಿಗಳೆಲ್ಲ ಮಾಡ್ಬೇಕು ಅಂದ್ರೆ. ನಾ ಸಂಪ್ರದಾಯ ಅದೆಲ್ಲ ಏನಿಲ್ಲ, ನಾನು ನೋಡ್ತೀನಿ ಅಂತ. ಸರಿ ನೋಡ್ಕೊಂಡು ಬಂದ್ಬಿಟ್ರು ಅಲ್ಲಿ. ಆಮೇಲೆ ಮಾರನೇ ದಿನ ಹೋದೆ. ಅಲ್ಲಿ ಹೋದಾಗ ಅವ್ರ ಮನೆ ಅಲ್ಲಿತ್ತು. ಅಲ್ಲಿ ಸರ್ವೇಯರ್ ಸ್ಟ್ರೀಟ್ ಅಂತಿದೆ, ಅದು ಹಿಂದಿನ ಸ್ಟ್ರೀಟು. ಮನೆಗೆ ಹೋದೆ. ಔಟ್ ಹೌಸ್ನಲ್ಲಿ ಇದ್ರು, ಅವರಿದ್ರು. ಆವಾಗ ನಾನು ಬಾಗಿಲು ಹಿಂಗೆ ತಟ್ಟಿದೆ, ಬಾಗಿಲು ತೆಗೆದ್ರು, ಹಿಂಗೆ ನೋಡಿದ್ರು ನನ್ನ. ಆಮೇಲೆ ಅವ್ರು ಏನು ಹೇಳಲಿಲ್ಲ. ಆಮೇಲೆ ಅಲ್ಲೇ ನಿಂತಿದ್ರು. ಏನು ಬೇಕು ಅಂದರು. ನಾನು ನಿನ್ನ ಹತ್ರ ಮಾತಾಡಬೇಕು ಅಂದೆ. ಆಯ್ತಲ್ಲ ಬನ್ನಿ ಕೂತ್ಕೊಳ್ಳಿ ಅಂದ್ರೆ. ಅವ್ರು ವೆರಿ ಸೋಷಿಯಲ್. ಕೂತ್ಕೊಂಡೆ. ನೀರು ಬೇಕಾ ಅಂದರು, ನೀರು ಕುಡ್ದೆ. ಆಮೇಲೆ ನಾನು ಹೇಳಿದೆ, ಐ ವಾಂಟ್ ಟು ಟೇಕ್ ಯು ಟು ಅಮೇರಿಕಾ ಅಂದೆ. ಆವಾಗ ಅವ್ರಿಗೆ ಏನು ಅಂದರು. ಅವ್ರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಅವಾಗ. ಆಮೇಲೆ ಇದೇನಿದು, ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆಗ್ಲಿ ಅವ್ರು ಏನು ಹೇಳಲಿಲ್ಲ, ವಾಪಸ್ ಹೊಟ್ಟೋದ್ರು. ಅವ್ರ ಬ್ರದರ್ ಬಂದರು. ಏನು ಸರ್ ಅಂದರು. ನೋಡಿ ನಿಮ್ಮ ವೈಫ್, ಅವರು ಅಯ್ಯಂಗಾರರು, ಅವರು ನಿಮ್ಮ ಸಿಸ್ಟರು, ನಾನು ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂದೆ. ಅದೆಲ್ಲ ನಡಿಯಲ್ಲ ರೀ, ಅದೆಲ್ಲ ನಿಮ್ಮ ತಂದೆ ತಾಯಿನ ಕರ್ಕೊಂಬನ್ನಿ, ಇದು ಒಂಥರ ಸಾಮಾನ್ಯವಾಗಿ ನಡಿಬೇಕು ಅಂದ್ರು. ತಂದೆ ತಾಯಿ ಇರ್ಲಿ, ತಂದೆ ತಾಯಿ ಎಲ್ಲ ಮದುವೆ ಮಾಡ್ಕೊಳ್ಳೋದು, ನಾವು ಮದುವೆ ಮಾಡ್ಕೋಬೇಕು, ಅವ್ರು ಒಪ್ತಾರೋ ಬಿಡ್ತಾರೋ ಅದೆಲ್ಲ ವಿಷಯ ಇಲ್ಲ ಅಂದೆ. ಸಾರ್ ಅದೆಲ್ಲ ಆಗಲ್ಲ, ನೀವು ಅಮೇರಿಕನ್ ತರ ಆಗೋಗಿದ್ದೀರಲ್ಲ ಅಂದ್ರು. ಅಮೇರಿಕಾ ಇಲ್ಲ, ಅದು ನಿಜವಾದ್ದು. ಆಮೇಲೆ ಏನಾಯ್ತು ಅಂದ್ರೆ ಅಲ್ಲಿ ಏನಾಯ್ತು ನೋಡಿ ಎಲ್ಲ, ಅದೊಂದು ಟರ್ನಿಂಗ್ ಪಾಯಿಂಟ್ ಅನ್ನಕ್ಕೆ. ಆ ಟೈಮ್ಗೆ ಒಬ್ರು ಅವ್ರ ಅಂಕಲ್ ಯಾರೋ ಬಂದಿದ್ರು, ತಿರುಮಲಾಚಾರ್ ಅಂತ, ವಿ ಬೇಕ್ರಿ ಓನರು. ಅವ್ರು ಏನ್ ಮಾಡಿದ್ರು, ಅಲ್ಲೊಂದು ಜೈನ್ ಅಂತ ಕಂಟೋನ್ಮೆಂಟ್ ನಲ್ಲಿ ಒಬ್ರು ಇದಿದ್ದಾರೆ, ಅಸ್ಟ್ರಾಲಜರ್. ಅವರು ಬಹಳ ಪರಿಚಯ. ಅಲ್ಲಿ ಹೋದ್ರು, ಕೇಳಿದ್ರು, ನೋಡಿ ಯಾರೋ ಅಮೇರಿಕಾಯಿಂದ ಬಂದಿದ್ದಾರೆ, ಸುಮ್ಮನೆ ಅವ್ರು ಏನೋ ನಮ್ಮ ಹುಡುಗಿನ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಏನು ಅಂದ್ರು. ಅವ್ರೇನೋ ಹೀಗೆಲ್ಲ ನೋಡ್ಬಿಟ್ಟು, ಮಾಡಿ ಸರ್ ಇಮಿಡಿಯೇಟ್ ಮದುವೆ ಅಂದ್ಬಿಟ್ರು. ಏನ್ ಮಾಡ್ತೀರಾ? ಆಯ್ತು. ಆಮೇಲೆ ಇವ್ರ ತಂದೆ ತಾಯಿ ಎಲ್ಲೋ ಇದ್ದಾರೆ, ಮನೋರಮಾ ಅಯ್ಯಂಗಾರ್ ತಂದೆ ತಾಯಿ. ಆಮೇಲೆ ಏನಾಯ್ತು ಅಂದ್ರೆ, ಸೊ ನಾನು ವಾಪಸ್ ಬಂದು ಸಾಯಂಕಾಲ ಕೂತಿದ್ದೆ. ಆಮೇಲೆ ಇನ್ಯಾರೋ ಒಬ್ರು ಮೆಡಿಕಲ್ MD ಮಾಡಿದವ್ರನ್ನ ಮೀಟ್ ಮಾಡಿದೆ, ಡಾಕ್ಟರ್ ಲಲಿತಾ ಅಂತ. ಅವ್ರು MD, ಅವರು ನಾನು ನಿಮ್ಮನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಂದು ಅವಾಗೆಲ್ಲ ಏನು ಅಂದ್ರೆ, ತಂದೆ ತಾಯಿಗಳು ಅವ್ರು ಮಾಡೋದು ಅದೆಲ್ಲ ಇದಿಲ್ಲ, ಎಲ್ಲ ನಾನೇ ಹೋಗಿ ನೋಡ್ಬೇಕು. ಯಾಕೆಂದ್ರೆ ವೇಸ್ಟ್ ಮಾಡ್ಬಿಡ್ತಾರೆ ಟೈಮು, ಅವ್ರು ಕರ್ಕೊಂಬರೋದು ಅದೆಲ್ಲ ಬೇಡ. ಯಾಕೆಂದ್ರೆ ಅಂತ ಇದೆಲ್ಲ ನಡೆಯಲ್ಲ ಇಂಡಿಯಾದಲ್ಲಿ. ಏನು ಅಂದ್ರೆ ತಂದೆ ತಾಯಿಗಳು ಏನಿರ್ಲಿಲ್ಲ. ಆಮೇಲೆ ಸಾಯಂಕಾಲ 6 ಗಂಟೆಗೆ ಅವ್ರು ಬಂದ್ರು. ನಮ್ಮ ಇವರು ಮನೋರಮಾ ಅಯ್ಯಂಗಾರು ಬಂದಿದ್ರು ಅವ್ರ ಜೊತೆಗೆ. ಅವ್ರ ಫಾದರ್ ಏನು ಪ್ರಯೋಜನ ಇಲ್ಲ, ಯಾರು ಬರಲೇ ಇಲ್ಲ ಯಾವುದಕ್ಕೂ, ಯೂಸ್ಲೆಸ್ ಫೆಲೋ. ಯಾರು ನಮ್ಮ ಮನೋರಮಾ ಅಯ್ಯಂಗಾರ್ಸ್ ಫಾದರು, ಬೈಬೇಡಿ ಅಂತಾರೆ ಅವರು ಸರ್, ಬಟ್ ಏನು ಬರಲಿಲ್ಲ. ಮದರ್ ಪಾಪ ಇಸ್ ವೆರಿ ಗುಡ್. ಅಲ್ಲಿ ಬಂದ್ರು, ಆ ತಿರುಮಲಾಚಾರು ಬಂದ್ರು, ಕೈಯೆಲ್ಲ ಮುಗಿದ್ರು. ಸರ್ ನಾವು ಒಪ್ಕೊಂಡಿದ್ದೀವಿ ಅಂದ್ರು. ಅದಕ್ಕೆ ಮುಂಚೆ ಏನಾಗಿದೆ, ನಾವು ಒಳಗಡೆ ಕೂತಿದ್ದೀನಿ, ಶೇಷಾದ್ರಿ ನಮ್ಮ ತಂದೆ ಮನೇಲಿದ್ದೆ. ನಮ್ಮ ಫಾದರ್ ಬಾಗಿಲು ತಟ್ಟಿದ್ರು. ಏನ್ ಬೇಕಾಗಿತ್ತು ಅಂದ್ರು. ಇದು ಸೀತಾರಾಮ ಅಯ್ಯಂಗಾರ್ನ ನೋಡ್ಬೇಕು ಅಂದ್ರು. ಏನ್ ನೋಡ್ಬೇಕು ಅವ್ರ ಜೊತೆಗೆ ಅಂದ್ರು. ಅವ್ರ ಇದೇನೋ ಮದುವೆ ಹೋಗ್ಕೊಂಡೆ ರೀ. ಹೋಗಿ ಏನ್ ಮದುವೆ, ನೀವು ನಮಗೆ ಯಾರು ಅಂತ ಹೇಳಿಲ್ಲ ನೀಲ್ಲ. ಇಲ್ಲ ಸರ್, ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಏನ್ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಂತ. ಆಮೇಲೆ ನನ್ ಕೇಳಿದ್ರು. ನಾ ಹೇಳಿದೆ, ಓ ಕರೀರಿ ಒಳಗಡೆ ಎಲ್ಲ ಕೂತಾರೆ. ಆಮೇಲೆ ಎಲ್ಲ ಆಯ್ತು, ಮಾತುಕತೆ ಎಲ್ಲ ಏನೋ ಆಯ್ತು. ಸೊ ಎಲ್ಲ 9 ದಿನದಲ್ಲಿ ಮದ್ವೆ ಆಗೋಯ್ತು. ಯಾಕೆಂದ್ರೆ ಅದು ಋಣಾನುಬಂಧ ಅಂತ ನೀವು ಹೇಳ್ಬೋದು. ಬಟ್ ಯು ಹ್ಯಾವ್ ಟು ಮೇಕ್ ಎನ್ ಎಫರ್ಟ್, ಯಾಕೆಂದ್ರೆ ನಾವು ಸಮ್ಟೈಮ್ಸು ಮದುವೆ ಆಗುತ್ತೆ ಅದು ಇದು ಅಂತೀವಿ, ಅದಕ್ಕೆ ಎಫರ್ಟ್ ಮಾಡಬೇಕು. ಎಫರ್ಟ್ ಮಾಡದೆ ಇದ್ರೆ ಬರಲ್ಲ. ಎಫರ್ಟ್ ಮಾಡಿ ಇಟ್ ವಿಲ್ ಬಿ ಸಕ್ಸಸ್ಫುಲ್ ಆರ್ ನಾಟ್ ಸಕ್ಸಸ್ಫುಲ್. ಸೊ ಅವರು ಯಾಕೆ ಅಂದ್ರೆ ವಿದ್ಯೆ ಇರಲಿಲ್ಲ. ನಮ್ಮನೆಯಲ್ಲೆಲ್ಲ ಬೇಡ ಮದುವೆ ಆಗೋದು,
ಯಾಕೆಂದ್ರೆ ನೀವು PhD ಎಲ್ಲ ಮಾಡಿದ್ಯಾ, ಅವರು SLCನೂ ಪಾಸ್ ಆಗಿಲ್ಲ ಅಂತ ಗಲಾಟೆ, ನಮ್ಮ ಬ್ರದರ್ಸ್ ಎಲ್ಲ. ನಾನು ಹೇಳೋದೇನು ಅಂದ್ರೆ ಅವಾಗ ಬ್ಯೂಟಿ ನನಗೆ ಅವಾಗ ಏನು ಅಂದ್ರೆ ಮೀಟಿಂಗ್ ಆಫ್ ದ ಮೈಂಡ್ಸ್ ಅಂತ. ಮೀಟಿಂಗ್ ಆಫ್ ದ ಮೈಂಡ್ಸ್ ಅಂದ್ರೆ ಅದೇನೋ ನಮ್ಗೊಂದು ಅಟ್ರಾಕ್ಷನ್ ಒಂದೇ ಅಲ್ಲ, ಅದೇನೋ ಒಂಥರ ಶಿ ಈಸ್ ದಿ ಬೆಸ್ಟ್ ಪರ್ಸನ್ ಅಂತ ಬಂದ್ಬಿಡ್ತು. ಶಿ ಆಲ್ಸೋ ಥಾಟ್, ಆಯ್ತಲ್ಲ. ಬಟ್ ಅದು ದ ರೆಸ್ಟ್ ಈಸ್ ಆಲ್ ಹಿಸ್ಟ್ರಿ. ಯಾಕೆಂದ್ರೆ ಅದಾಯ್ತು ಮದುವೆ. ಅವರು ನೋಡಿ, ಅವರು ಇನ್ನು 40 ವರ್ಷದಲ್ಲಿ ರೆವಲ್ಯೂಷನ್ ಮಾಡಿಬಿಟ್ರು ಸರ್ ಅವರು. ಅದು ಹೇಳ್ತೀನಿ, ಅದು ಬೇರೆ ಬೇರೆ ಸ್ಟೋರೀಸ್. ಯಾಕೆಂದ್ರೆ ಅವ್ರು ಹಂಗ್ ಬಂದ್ರು, ಬ್ಯೂಟಿಫುಲ್ ಆಗಿದ್ರು. ಅದೇನೋ ನೋಡಿ, ಇಂಗ್ಲಿಷ್ ಎಲ್ಲ ಕಲ್ತ್ಕೊಂಡು ನಮಗೆ 3 ಜನ ಮಕ್ಕಳು, ಒಬ್ಬೊಬ್ಬರನ್ನು ಒಂದೊಂದು ಇದು ಮಾಡ್ಬಿಟ್ರು, ಹೈಯೆಸ್ಟ್ ಇದಕ್ಕೆ ತಗೊಂಡ್ಬಿಟ್ಟೋದ್ರು, ಸ್ಟಾರ್ಗೆ. ನಮ್ಮ ಮೊದಲನೇ ಹುಡುಗ ಡಾಕ್ಟರ್ ಪುನೀತ್ ಅಯ್ಯಂಗಾರ್ ಅಂತ, ಅವನು ಈ ದ ಡೈರೆಕ್ಟರ್ ಫಾರ್ ಸ್ಲೋನ್ ಕೇಟರಿಂಗ್ ಮೆಮೋರಿಯಲ್ ಕ್ಯಾನ್ಸರ್ ಸೆಂಟರ್. ಯಾರು ಇಂಡಿಯನ್ಸು ಇರಲ್ಲ. ಅವನಿಗೆ $2 ಮಿಲಿಯನ್ ಸಂಬಳ, ಅಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಾನೆ. ಓಕೆ, ಎರಡನೇವನು ಲೂಸಿಯಾನಾ ಗವರ್ನರ್ಗೆ ಕೆಲಸ ಮಾಡ್ತಾ ಇದ್ದಾನೆ. ಮೂರನೇವನು ನ್ಯೂರೋ ಸೈಂಟಿಸ್ಟ್, PhD. ಸೊ ಅವ್ರಿಗೆಲ್ಲ ಹೇಳ್ತಾ ಇದ್ರು ಮಕ್ಕಳಿಗೆ, ಏನ್ ಹೇಳ್ತಾ ಇದ್ರು ಅಂದ್ರೆ, ನೋಡಿ ನಾನು ನಿಮ್ಮ ತಂದೆಯನ್ನು ಮದುವೆ ಆದಾಗ ನನಗೆ SLC ಮಾತ್ರ ಇದ್ದಿದ್ದು, ನಿಮ್ಮ ತಂದೆ PhD ಮಾಡಿದ್ರು, ಆಯ್ತಲ್ಲ. ಎನಿವೇ ನಾನು ಹೇಳೋದೇನು ಅಂದ್ರೆ, ಅವ್ರು ಹೇಳ್ತಾ ಇದ್ರು ಮಕ್ಕಳಿಗೆ, ಯು ಹ್ಯಾವ್ ಟು ಗೆಟ್ ದಿ ಬೆಸ್ಟ್ ಎಜುಕೇಶನ್, ನಥಿಂಗ್ ಲೆಸ್ ದೆನ್ ಬೆಸ್ಟ್. ಆವಾಗ ನಮ್ಮ ಹುಡುಗ ಮೊದಲೇ MD PhD, ಅವನೊಬ್ಬ MITಗೆ ಹೋದ, ಬರ್ಕ್ಲಿಗೆ ಹೋದ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ ಹೋದ. ಇದೆಲ್ಲ ಯಾವ ಯೂನಿವರ್ಸಿಟಿನೂ ಇಲ್ಲ ಸರ್ ಇಲ್ಲಿ ಅಂತ ಯೂನಿವರ್ಸಿಟಿಗೆ ಹೋದ. ಇಲ್ಲಿ ಬಂದು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲೂ ರಿಸರ್ಚ್ ಅಸೋಸಿಯೇಟ್ ಆಗಿದ್ದ. CNR ರಾವ್ ಕೊಡಿಸಿದ್ರು, ಇಲ್ಲೊಂದು ಸ್ವಲ್ಪ ದಿನ ಇರ್ಲಿ ಅಂತ. ಎರಡನೇವನು ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿಗೆ ಹೋಗಿದ್ದಾನೆ, ಪರ್ಡಿ ಯೂನಿವರ್ಸಿಟಿಗೆ ಹೋದ. ಮೂರನೇವನು ಡ್ಯೂಕ್ ಯೂನಿವರ್ಸಿಟಿಗೆ ಹೋದ, ಅವನು ಇಲ್ಲೂ ಕೆಲಸ ಮಾಡ್ದ, ಆಯ್ತಲ್ಲ. ಸೊ ಅವರ ಡ್ಯೂಕ್ ಯೂನಿವರ್ಸಿಟಿನಲ್ಲಿ ನಮ್ಮ ಮೂರನೇವನು ವಿಜಯ್ ಅಯ್ಯಂಗಾರ್ ಅಂತ, ಅವನು PhD ಮಾಡ್ತಾ ಇರ್ಬೇಕಾರೆ ಒಂದಿನ ಫೋನ್ ಮಾಡ್ದ. ನಾನು ಆಫೀಸ್ನಲ್ಲಿ ಇರಲಿಲ್ಲ, ಭಾಳ ನಾನು ಡೆಡಿಕೇಟೆಡ್. ನಾನು ಅವಾಗ ಇದರಲ್ಲಿದ್ದೆ, ಅದು ಅಂದರೆ ಆಫೀಸ್ನಲ್ಲಿ ಕೂತಿದ್ದೆ. ನಾ ಹೇಳ್ದ, ಮಮ್ಮಿ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಮೈ ಎಜುಕೇಶನ್, ಐ ಆಮ್ ಸೋ ಟೈರ್ಡ್, I've been studying hard. ಅಂದ್ರು, ವಾಟ್ ಈಸ್ ದ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ನೋ ಐ ಡೋಂಟ್ ವಾಂಟ್ ಟು ಫಿನಿಶ್ ಮೈ PhD ಅಂದ. ಡೋಂಟ್ ಕಮ್ ಟು ದಿ ಹೌಸ್ ಅಂಟಿಲ್ ಯು ಫಿನಿಶ್ ಮೈ PhD ಅಂದ ಅಂದ್ಬಿಟ್ರು. ಫಿನಿಶ್ ಮಾಡೋವರೆಗೂ ಬರಲೇಬೇಡ, ಏನೇ ಹುಕ್ಕಾರ್ಬೇಕ್ರಕ್ಕೆ ಏನೇ ಆಗ್ಲಿ, ಕಷ್ಟ ಆಗ್ಲಿ ಸುಖ ಆಗ್ಲಿ, PhD ಮಾಡು, ಒಳ್ಳೇದು ಅಂತ ಹೇಳಿ ಅವ್ರು ಹೇಳಿದ್ರು, ನೀನೇನಾದ್ರು PhD ಮಾಡ್ದೇರೆ ನಿಮ್ ಮನೆಗೆ ಬರ್ಕೊಡ್ದು ಅಂತ ಹೇಳ್ಬಿಟ್ರು. ಯಾಕೆ ಅವ್ರು ಹೇಳ್ತಾ ಇದ್ರು ಅಂದ್ರೆ, ಎಜುಕೇಶನ್ ಇರಬೇಕು. ನಿಮ್ ತಂದೆಗೆ ಒಳ್ಳೆ ಎಜುಕೇಶನ್ ಇದೆ, ನಿಮ್ ಬ್ರದರ್ಸ್ಗೆಲ್ಲ ಎಜುಕೇಶನ್ ಇದೆ, ಮೂರನೇವನವನು ನಿನಗೂ ಇರಬೇಕು ಅಂತ ಅವನು ಎಲ್ಲಾರ್ಗು ಇವಾಗ ಹೇಳ್ತಾನೆ ಲೆಕ್ಚರ್ನಲ್ಲಿ. ಮೊನ್ನೆ ಲೆಕ್ಚರ್ ಕೊಟ್ಟಾಗ ಮೆಮೋರಿಯಲ್ ಹಾಲ್ನಲ್ಲಿ ಹೇಳ್ದ, ಮೈ ಮದರ್ ಈಸ್ ಸೋ ಗ್ರೇಟ್ ಬಿಕಾಸ್ ವೆನ್ ಐ ವಾಸ್ ಡಿಪ್ರೆಸ್ಡ್, ನಾಟ್ ಗೋಯಿಂಗ್ ಟು ಸ್ಕೂಲ್, I didn't want to finish my PhD. She told me, you must finish the school. ಅವಾಗ ಅವ್ರಿಗೆ ಇಂಗ್ಲಿಷ್ ಎಲ್ಲ ಬರ್ತಾ ಇರ್ತಾರೆ, ಕಲ್ತ್ಕೊಂಡ್ರು, ಎಲ್ಲ ಹೇಳ್ಕೊಡ್ತಾ ಇದ್ರು, ಒಳ್ಳೆ ಕಲ್ಚರ್ಗಳು ಹೇಳಿದ್ರು. ಆಮೇಲೆ ಅವರು ಲಿಬರಲ್, ನೀ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೋಬಹುದು, ಯಾವುದು ತೊಂದರೆ ಇಲ್ಲ. ಯಾಕೆಂದ್ರೆ ನಾನು ನಿಮ್ಮ ತಂದೆನ ಮದುವೆ ಆಗಿದ್ದು ಸಂಪ್ರದಾಯದಲ್ಲಿ ಇರ್ಬೋದು, ಬಟ್ ಅವ್ರು ಬಂದು ಕೇಳಿದ್ರು, ಅದೆಲ್ಲ ಮಾಡಿದ್ರು. ಸೊ ಆಮೇಲೆ ಇದಾಯ್ತು. ಅದೊಂದು ಇನ್ನೊಂದು ಸ್ಟೋರಿ ಏನು ಹೇಳಂದ್ರೆ, ನಮ್ಮ ಎರಡನೇವನು ವಿನೀತು, ಅವನು ಮಾಸ್ಟರ್ಸ್ ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಪರ್ಡಿ ಯೂನಿವರ್ಸಿಟಿ ಆದ್ಮೇಲೆ ಅವನು ಪೀಸ್ ಕೋರ್ ಪ್ರೋಗ್ರಾಮ್ ಅಂತಿತ್ತು, ಇವಾಗ್ಲೂ ಇದೆ. ಅದೆಲ್ಲ ರಿಚ್ ಪೀಪಲ್ ಮಾತ್ರ ಅಲ್ಲಿ. ನಾನು ಹೋಗ್ತೀನಿ ಆ ಪೀಸ್ ಕೋರ್ ಪ್ರೋಗ್ರಾಮ್. ಏನು ಅಂದ್ರೆ ಬಡವರಿಗೆ ಸಹಾಯ ಮಾಡಬೇಕು ಅಂತ ಫಿಲಿಪೀನ್ಗೆ ಹೊಟ್ಟೋದ. ಫಿಲಿಪೀನ್ಗೆ ಹೋಗಿ 4 ವರ್ಷ ಆದ್ರೂ ಬರಲೇ ಇಲ್ಲ. ಇವ್ರಿಗೆ ಭಯ ಆಯ್ತು ನೋಡಿ, ಕಾನ್ಸುಲೇಟಿಗೆ ಕಾಲ್ ಮಾಡಿ ಏನ್ ಮಾಡ್ತಾ ಇದ್ದಾನೆ ಅಂತ ಗಲಾಟೆ ಮಾಡಿದ್ರು. ಕೊನೆಗೆ ಬಂದ್ರೆ ಒಂದು ಹುಡುಗಿಯನ್ ಕರ್ಕೊಂಡ್ಬಂದ್ಬಿಟ್ಟ, ಫಿಲಿಪೀನ್ ಗರ್ಲು. ಆ ಫಿಲಿಪೀನ್ ಗರ್ಲ್ ಕರ್ಕೊಂಬಂದ. ಇದೇನಿದು ಏನಪ್ಪಾ ಅಂದೆ, ನನ್ನ ಫ್ರೆಂಡು ಅಂತಾನೆ. ಸರಿ ಏನ್ ಮಾಡೋದು, ಬನ್ನಿ ಎಲ್ಲ ಆಯ್ತು. ಹೀಗೆ ಒಂದು ಬಹಳ ಡಿಸ್ಕಷನ್ಸ್ ಎಲ್ಲ ಆಯ್ತು, ಏನೇನಾಯ್ತು ಎಲ್ಲ ತೊಂದರೆಗಳಾಯ್ತು. ಅವಾಗ ನಾನು ಬಹಳ ಸ್ಟ್ರಿಕ್ಟ್ ಆಗಿದ್ದೆ, ಇದೇನಿದು ಈ ಮುಂಡೆ ಮಗ ಹಿಂಗ್ ಮಾಡ್ಕೊಂಡಿದ್ದಾನಲ್ಲ ಅಂದ್ರೆ, ಇಲ್ಲ ಐ ಲೈಕ್ ದಿಸ್ ಗರ್ಲ್ ಅಂತಾನೆ. ನಿಮ್ನೆ ಫಾಲೋ ಮಾಡ್ಬಿಟ್ಟಿದ್ದ ಆಯ್ತಲ್ಲ. ಆಮೇಲೆ ನನಗೆ ಏನಿದು ಏನು ಅಂತ ನಾನೆಲ್ಲ ಕೇಳಿದೆ, ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಆಮೇಲೆ ಒಂದಿನ ಹೀಗೆ 1-2 ತಿಂಗಳಾದ್ಮೇಲೆ ನಮ್ಮ ಮನೋರಮ ಹೇಳಿದ್ರು, ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಅಂದ್ರು. ಸೊ ನಾವೆಲ್ಲ ಯಾವಾಗ್ಲೂ ಒಂದು ರೂಮ್ಗೆ ಹೋಗ್ತೀವಿ. ಏನು ನೋಡಿ, ಯಾರು ಮದುವೆ ಆಗ್ತಾ ಇರೋದು ಅಂದ್ರು. ವಿನೀತ್ ಅಂದೆ, ಆಯ್ತಲ್ಲ.
ಸೊ ವಿನೀತು ಅವನು ಯಾರು ಇಷ್ಟಪಡ್ತಾನೋ ಅವ್ರ ಜೊತೆಗೆ ಮದುವೆ ಆಗ್ಬೇಕು. ನೀವು ಇಷ್ಟ ಆಗಿರೋದನ್ನ ಅವನು ಮದುವೆ ಹಾಕ್ಕೊಡ್ದು. ಆದ್ರೆ ಆಮೇಲೆ ಒಪ್ಕೊಂಡ್ರೆ ಪರ ಇಲ್ಲ, ಬಟ್ ಒಪ್ಕೊಳ್ದೆ ಇದ್ರೆ ಅದೆಲ್ಲ ನಡಿಕೂಡ್ದು. ಸೊ ಅವನು ಯಾರಿಗೆ ಇಷ್ಟ ಆಗುತ್ತೆ ಅವ್ರನ್ನೇ ಮದುವೆ ಆಗ್ಬೇಕು ಅದೆಲ್ಲ ಅಂತ ಹೇಳಿ ನನಗೆ ಹೇಳಿದ್ರು. ಅಲ್ಲಿಗೆ ಕ್ಲೋಸ್. ಇನ್ನು ಅದ್ರ ಮೇಲೆ ಆರ್ಗ್ಯುಮೆಂಟ್ ಬೇಡ. ಸೊ ನೀವು ಏನ್ ಹೆಂಗ್ತೀರ ಮದ್ವೆ, ಸೊ ಇಂಡಿಯಾಗೆ ಬಂದು ಆಮೇಲೆ ನಾವು ಹೆಂಗ್ ಮಾಡ್ತೀವೋ ಹಂಗೆ ಮಾಡಿದ್ವಿ, ಆಯ್ತಲ್ಲ. ಸೊ ಅವ್ರ ಪೇರೆಂಟ್ಸು ಬಂದಿದ್ರು, ಬಟ್ ಅವ್ರದ್ದೆಲ್ಲ ವೆರಿ ಲಿಬರಲ್. ಅವರಿಗೆ ಬ್ರಾಹ್ಮಿನ್ನು ನಾನ್ ಬ್ರಾಹ್ಮಿನ್ನು ಅದೆಲ್ಲ ಏನಿಲ್ಲ, ಎಲ್ಲಾ ಜಾತಿನೂ ಒಂದೇ. ಯಾಕೆಂದ್ರೆ ಅವ್ರು ಹೇಳೋದು ಏನು ಅಂದ್ರೆ ಇದೆಲ್ಲ ಬೈ ಚಾಯ್ಸ್, ಆಯ್ತಲ್ಲ. ಸೊ ಅವ್ರು ಬಹಳ ಇಂಥದ್ರಲ್ಲಿ ಲಿಬರಲ್ಲು. ಆಮೇಲೆ ಅವರು ಬಹಳ ಸ್ಟ್ರಿಕ್ಟ್ ಅಂದ್ರೆ ಓದಬೇಕು ಚೆನ್ನಾಗಿ. ಆಮೇಲೆ ಒಳ್ಳೆ ಕಾನ್ಫಿಡೆಂಟ್ ಆಗಿದ್ರು ಅವರು. ಕಾನ್ಫಿಡೆಂಟ್ ಅಂದ್ರೆ ಅವ್ರಿಗೆ ಇದ್ದಿದ್ದು ಕಾನ್ಫಿಡೆನ್ಸ್ ಯಾರಿಗೂ ಇಲ್ಲ. ನಾನು ಎಷ್ಟೋ ಕಡೆ ಲೆಕ್ಚರ್ಗಳಿಗೆ ಕೊಡ್ತಾ ಇದ್ನಲ್ಲ, ವರ್ಲ್ಡ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಒಳ್ಳೆ ಹೇಗೆ ಅಂದ್ರೆ ಈ ಮರ್ಕ್ಯುರಿ ತರ ಓಡಾಡ್ತಾ ಇದ್ರು, ಅಲ್ಲೇ ತಗೊಳ್ತಾ ಇದ್ರು, ಡಿಸ್ಕಷನ್ಸ್ಗೆ ಇನ್ವಾಲ್ವ್ ಆಗ್ತಾ ಇದ್ರು, ಕ್ವಶನ್ಗಳು ಕೇಳ್ತಾ ಇದ್ರು, ನನಗೆ ಹೇಳ್ತಾ ಇದ್ರು ಹಾಗೆ ಹೇಳ್ಬೇಕಾಗಿತ್ತು ಹೀಗೆ ಹೇಳ್ಬೇಕಾಗಿತ್ತು, ಅದೆಲ್ಲ ಬಹಳ ವೆರಿ ಗುಡ್. ಆಮೇಲೆ ಎಲ್ಲ ಹೇಳ್ತಾ ಇದ್ರು, ಆಯ್ತಲ್ಲ. ಅಂಡ್ ವೆರಿ ಗುಡ್ ಲೇಡಿ. ಅವರು ಬಹಳ ಆಕರ್ಷಣೆ ಆಗಿದ್ರಿಂದ ಜನ ಮುತ್ತಕ್ ಶುರು ಮಾಡ್ತಾ ಇದ್ರು. ಬರೋದು ಗೊತ್ತಾಗುತ್ತಲ್ಲ, ಇವಾಗ ಯಾರು ಬ್ಯೂಟಿಫುಲ್ ಗರ್ಲ್ ಇದ್ರೆ ನೈಸ್, ಆಲ್ವೇಸ್ ದೇ ವಾಂಟ್ ಟು ಟಾಕ್ ಟು ಹರ್, ಟಾಕ್ ಟು ದಮ್, ಅದೆಲ್ಲ ಹೇಗಿತ್ತು, ಆಯ್ತಲ್ಲ. ಅದೆಲ್ಲ ಅದೊಂದು ಲೆವೆಲ್ ಆಯ್ತು. ಆಮೇಲೆ ಇಂಡಿಯಾಗೆ ಬಂದ್ರು. 50 ವರ್ಷ ಮಕ್ಕಳನ್ನೆಲ್ಲ ಮುಂದಕ್ಕೆ ತಂದು ಆಮೇಲೆ ಏನಾಯ್ತು ಅಂದ್ರೆ ಒಂದು ಲೆವೆಲ್ಗೆ ಬಂದು ನಾನು ವಾಪಸ್ ಹೊಟ್ಟೋಗೋಣ, ಇನ್ನು ನನಗೆ ಬೇಡ ಇಂಡಿಯಾ, ಬೇಕಾದ್ರೆ 50 ವರ್ಷದಿಂದ ಇದ್ದೀನಿ ನಿಮ್ಮ ಜೊತೆಗೆ, ನೀವು ಬೇಕಾದ್ರೆ ಬನ್ನಿ ಅಥವಾ ಅಲ್ಲೇ ಇರಿ ಅಂತ. ಯಾಕೆಂದ್ರೆ ನನಗೆ 48-49 ಆಯ್ತು ಅಂತ ಈ ಮನೆ ಕಟ್ಸಿದ್ವಿ ಅವಾಗ. ಈ ಮನೆ ಬಂದು ನಾನು ಇದ್ಕೊಳ್ತೀನಿ, ಅಲ್ಲಿ ಇರ್ತೀನಿ, ಬರ್ತೀನಿ, ಬಟ್ ಏನಂದ್ರೆ ನನಗೆ ಅಮೆರಿಕ ಬೇಡ ಅಂತ ಅಂದ್ಬಿಟ್ರು. ಆ ಟೈಮ್ನಲ್ಲಿ ಏನಾಗೋಯ್ತು, 2018 ನಲ್ಲಿ 19 ನಲ್ಲಿ ಕೋವಿಡ್ ಬಂದ್ಬಿಡ್ತು. ಆ ಕೋವಿಡ್ ಬಂದಿದ್ರಿಂದ 2 ವರ್ಷ ಇಂಡಿಯಾಗೆ ಬರಕ್ ಆಗ್ಲಿಲ್ಲ, ಯಾವ್ದು ಪ್ಲೇನ್ಗಳು ಬಿಡ್ತಾ ಇರ್ಲಿಲ್ಲ. ಅದೊಂದು ಬೇರೆ ಬೇಜಾರಾಗೋಯ್ತು. ಅಮೆರಿಕಾದಲ್ಲಿದ್ದು ನನಗಿನ್ ಬೇಡ ಅಂತ ಬಂದ್ರು. ಅಷ್ಟೊತ್ತಿಗೆ ಅವ್ರದ್ದು ಆರೋಗ್ಯ ಸ್ಲೋಲಿ ಲಿವರ್ ಪ್ರಾಬ್ಲಮ್ ಬರ್ತಾ ಇತ್ತು, ನಮಗೂ ಗೊತ್ತಾಗ್ಲಿಲ್ಲ. ಆಮೇಲೆ ಒಂದು ಫೈನ್ ಡೇ 2021 ನಲ್ಲಿ ಲಿವರ್ ಫೇಲ್ಯೂರ್ ಆಗೋಯ್ತು. ಆ ಲಿವರ್ ಫೇಲ್ಯೂರ್ ಆದಾಗ ನಾವಿಲ್ಲಿ ರೇಲಾ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಅಲ್ಲೆಲ್ಲ ಹೋದ್ವಿ. ಅವರು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಲಿವರ್ ಅಂದ್ರು. ಮಾಡಿ ಅಂದ್ರೆ 6 ತಿಂಗಳು ಟೈಮ್ ಕೊಟ್ರು, ಅದ್ರೊಳಗೆ ಮಾಡಬೇಕು, ಯಾರು ಇದ್ರೆ ನಿಮ್ಗೆ ಕರ್ಕೊಂಬನ್ನಿ ಅಥವಾ ಇಲ್ಲೂ ನೋಡ್ಬೇಕು. ಅದು ನಮ್ಮ ಹುಡುಗಂದು ಕೊಡ್ಬೇಕು ಅಂತಿತ್ತು, ಅದು ಮ್ಯಾಚ್ ಆಗ್ಲಿಲ್ಲ. ಇನ್ಯಾರ್ದು ನೋಡಿದ್ವಿ, ಅದು ಮ್ಯಾಚ್ ಆಗ್ಲಿಲ್ಲ. ಸೊ 3ನೇದು ಯಾರ್ದು ನೋಡಿದ್ವಿ. ಸೊ ಆವಾಗ ಏಪ್ರಿಲ್ 11 ಏನೋ ಬ್ರೈನ್ ಎಮೇಜರ್ ಆಗಿತ್ತು. 20th ಅವ್ರದ್ದು ಇದಿತ್ತು ಆ ಟ್ರಾನ್ಸ್ಪ್ಲಾಂಟು, ಬಟ್ ಅದಾಗಿದ್ರು ಸರಿಯಾಗಿರ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲಿಗೆ ಅವ್ರದ್ದು ಆಯ್ತು. ಆಮೇಲೆ ಅದಕ್ಕೆ ಅವರು ಇದಾದ್ಮೇಲೆ ಒಂದು ಮೆಮೋರಿಯಲ್ ಹಾಲ್ ಅಂತ ಕಟ್ಟಿದ್ದೀವಿ. 2 ವರ್ಷದಿಂದ ಲೆಕ್ಚರ್ಸ್ ಎಲ್ಲ ಕೊಡ್ತೀವಿ. ಅವರು ಒಳ್ಳೆ ಮಾರ್ಗದರ್ಶಕರು. ಅದು ಬ್ಯೂಟಿ ಒಂದೇ ಅಲ್ಲ, ಅವರು ಬಹಳ ಲಿಬರಲ್. ಅವರಿಗೆ ಇದೆಲ್ಲ ಇಲ್ಲ. ಅವ್ರಿಗೇನು ಅಂದ್ರೆ ನೀವು ಬಹಳ ಕಷ್ಟಪಟ್ಟಿದ್ದೀರಾ ನಿಮ್ಮ ಲೈಫ್ನಲ್ಲಿ, ನಿಮ್ಮ ದಯೆ ಹೆಂಗಿರ್ಬೇಕು ಅಂದ್ರೆ ಪ್ರತಿ ದಿನಾನು ನಿಮ್ಮ ಮನೆಗೆ ಜನಗಳು ಬಂದು ಊಟ ಮಾಡಬೇಕು, ಊಟ ಹಾಕ್ಕೊಡ್ತಾ ಇರಿ. ಆಮೇಲೆ ಪ್ರತಿನಿತ್ಯನೂ ನೀವೆಲ್ಲ ಇನ್ವೈಟ್ ಮಾಡಬೇಕು ಜನಗಳಿಗೆ, ಪೂರ್ ಪೀಪಲ್ಗೆ ಸಹಾಯ ಮಾಡಬೇಕು. ಅವ್ರು ಎಷ್ಟು ಉತ್ತೇಜನ ಆದ್ರೆ ನಮ್ಗೆ ಅಷ್ಟು ಯಾವಾಗಲೂ ಹೇಳ್ತಾ ಇದ್ರು. ಅವ್ರ ದುಡ್ಡುಗಳು ಎಲ್ಲ ದಾನ ಅನ್ನೋದು ಕೇಳ್ತಾನೆ ಇಲ್ಲ, ಕೊಡ್ತಾ ಇದ್ರು, ಆಯ್ತಲ್ಲ. ಅವ್ರು ಹೇಳಿದ್ರು ಕಡೆಯಲ್ಲಿ ನೋಡಿ, ನಾನು ಇನ್ನು ಐ ಮೇ ನಾಟ್ ಬಿ ಅಲೈವ್ ಫಾರ್ ಟೂ ಲಾಂಗ್, ಬಟ್ ಯು ಮಸ್ಟ್ ಕಂಟಿನ್ಯೂ ದಿ ಜರ್ನಿ, ಯು ಮಸ್ಟ್ ಎಂಜಾಯ್. ಅವ್ರು ಹೇಳ್ತಾ ಇದ್ರು ಯು ಮಸ್ಟ್ ಎಂಜಾಯ್ ದಿ ಲೈಫ್. ಅವ್ರಿಗೆ ಯಾವಾಗಲೂ ರೇಲಾಗಿ ಹೇಳ್ತಾ ಇದ್ರು. ಡಾಕ್ಟರ್ ರೇಲಾ ಬಂದು ಒಂದಿನ ಎಲ್ಲ 1-2 ವಾರದ ಮುಂಚೆ ಎಲ್ಲ ಬಂದ್ರು. ಡಾಕ್ಟರ್ ರೇಲಾ, ಐ ವಾಂಟ್ ಟು ಎಂಜಾಯ್ ಮೈ ಲೈಫ್ and I want to travel all around with my husband. Even if you get a pig's liver, put it. I want to go back to Bangalore ಅಂತ. ಅದಾಗಲೇ ಇಲ್ಲ. ಅಷ್ಟೊತ್ತಿಗೆ ಬ್ರೈನ್ ಎಮರೇಜ್ ಆಗೋಯ್ತು. ಆ ಬ್ರೈನ್ ಎಮರೇಜ್ ಆಗಿದ್ದೇನ ನಮ್ಮ ಹುಡುಗಾನು ಇದ್ದ. ಡಾಕ್ಟರ್ ರೇಲಾ ಹೇಳಿದ್ರು, ಇನ್ನು ಅವರು ಬದುಕಲ್ಲ, ಅವ್ರು ಅನ್ಕಾನ್ಶಿಯಸ್ ಆಗಿದ್ದಾರೆ, ಇನ್ನು ಅವರು ವಾಪಸ್ ಬರಲ್ಲ, ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಅಂದ್ರು. ಸೊ ಬ್ಯಾಂಗ್ಳೂರಿಗೆ ಕರ್ಕೊಂಡ್ಬಂದು ಅಪೋಲೋ ಹಾಸ್ಪಿಟಲ್ನಲ್ಲಿ ಅವತ್ತು ರಾತ್ರಿ ಇದ್ವಿ. ಬಟ್ ಶಿ ಪಾಸ್ಟ್ ಆಯ್ತಲ್ಲ, 66 ವರ್ಷ ಇದ್ರು. ಸೊ ಅವ್ರದ್ದು ಅಂದ್ರೆ ಬಹಳ ಎಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲೆ ಒಂದಿನ ನೋಡಿ, ಇದೆಲ್ಲ ನೀವು ನೋಡ್ತಿರಲ್ಲ, ಇದು ಹಾಕಿರೋದು, ನಾವು ಒಂದ್ಸಲಿ ನನಗೆ ಬೇಕಾದಷ್ಟು ಅವಾರ್ಡು, 122 ಅವಾರ್ಡ್ ಬಂದಿದೆ. ಎಲ್ಲಿ ಇಟ್ಕೊಳ್ಳೋದು ಜಾಗನೇ ಇಲ್ಲ. ಅವಾಗ ಒಂದು ರೂಮ್ ಇದು ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ರೂಮ್ಗಳು ಮಾಡಿ, ಅದು ಬಂದಾಗ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬನ್ನಿ ನೋಡಿ ಅಂದ್ರು, ಮಾಡಿದ್ದು.
ಸೊ ದಿಸ್ ಇಸ್ ಆಲ್ ಹರ್ ಕಾಂಟ್ರಿಬ್ಯೂಷನ್. ಸೊ ಅಲ್ಲಿಗೆ ಹರ್ ಲೈಫ್ ಇಸ್ ಕಾನ್.